ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಪ್ರಕೃತಿ ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿಯ ಬಿತ್ತನೆ ಬೀಜಗಳಿಂದ ಎಲೆಗಳು, ಸೊಪ್ಪು, ಕಾಂಡ ಇತ್ಯಾದಿಗಳಿಂದ ನಮಗೆ ಬಂದಿರತಕ್ಕಂಥ ಕಾಯಿಲೆಗಳನ್ನು ದೂರ ಮಾಡಬಹುದು. ಅದರಲ್ಲಿ ಒಂದಾದ ನರಗಳ ದೌರ್ಬಲ್ಯ, ತಲೆ ಸುತ್ತು, ಪಿತ್ತ, ವಿಕಾರ, ಹೃದಯ ವಿಕಾರ, ಉಳಿತೇಗು, ವಾಕರಿಕೆ, ಈ ಹೊಟ್ಟೆ ಉಬ್ಬರ ಇಂತಹನ್ನ ಬಂದಾಗ ನಾವು ಆಸ್ಪತ್ರೆಗೆ ಹೋಗಿ ಅಲ್ಲಿ ಅದು ಇದು ಸೇವನೆ ಮಾಡುವ ಬದಲು ನಮ್ಮನೆಗೆ ಇರುವಂತಹ ಅಡುಗೆ ಮನೆಯಲ್ಲಿರುವಂತಹ ಕೊತ್ತಂಬರಿ ಬೀಜ ಚೆನ್ನಾಗಿ ಪುಡಿ ಮಾಡಿ ಆ ಪುಡಿಯನ್ನು ಚೂರ್ಣ ತರಿಸ್ಕೊಂಡು ಅದನ್ನು 10 ಗ್ರಾಮಷ್ಟು ಕೊತ್ತಂಬರಿ ಬೀಜದ ಚೂರ್ಣ 4 ಕಪ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಕಷಾಯ ತರಿಸ್ಕೊಂಡು ಆ ಒಂದು ಕಷಾಯಕ್ಕೆ ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಹಾಕಿ ತಕ್ಕಂತೆ ಬೆಲ್ಲ ಹಾಕಿ ಬೇರಿಸಿ ಇದು ಟೀ ಥರ ಸೇವನೆ ಮಾಡೋದ್ರಿಂದ ಮೇಲಿನ ಎಲ್ಲ ಕಾಯಿಲೆಗಳು ದೂರವಾಗುತ್ತೆ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಆ ಡಾಕ್ಟ್ರು ಈ ಡಾಕ್ಟ್ರು ಆ ಟೆಸ್ಟು ಈ ಟೆಸ್ಟ್ ಮಾಡಿ ಅದನ್ನು ಅವ್ರು ಕೊಟ್ಟಿರ್ತಕ್ಕಂತಹ ಟ್ಯಾಬ್ಲೆಟು, ಇಂಜೆಕ್ಷನ್ಸು, ಟಾನಿಕ್ಸು ಇದೆಲ್ಲ ಸೇವನೆ ಮಾಡಿ ಇಲ್ಲದೇ ಇರೋ ಕಾಯಿಲೆಗೆಲ್ಲ ತರಿಸ್ಕೊತೀವಿ. ಈಗಂತೂ ಯಾರಾದ್ರಿಗೆ ಆಸ್ಪತ್ರೆಗೆ ಹೋಗಿ ನರ ದೌರ್ಬಲ್ಯ ಅಂದರೆ ಸಾಕು ಬಿಡ್ತಾರೆ. ಕಾರಣ ಯಾರೋ ಪೇಷಂಟ್ ಬಂದ ಅಂತ ಖುಷಿ ಆಗಿಬಿಡ್ತಾರೆ. ಆದ್ದರಿಂದ ನಾವೇ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಾವು ಇವೆಲ್ಲ ತಯಾರು ಮಾಡಿಸ್ಕೋಬೇಕು. ಮತ್ತೊಂದು ಸಾರಿ 10 ಗ್ರಾಮಷ್ಟು ಧನಿಯಾ ಪುಡಿ ಚೂರ್ಣ ತಯಾರಿಸ್ಕೊಂಡು 4 ಕಪ್ ನೀರು ಹಾಕಿ ಒಂದು ಪಾತ್ರೆಗೆ ಚೆನ್ನಾಗಿ ಕಲಸಿ ಚೆನ್ನಾಗಿ ಕುದಿಸಿ ಆ ಕುದಿದ ಮೇಲೆ ಅದನ್ನು ಶೋಧಿಸ್ಕೊಂಡು ಟೀ ಥರ ಸ್ವಲ್ಪನೇ ಅದು ಬೆಲ್ಲ ಹಾಕಿ ಟೀ ಥರ ಸ್ವಲ್ಪ ಕುಡಿಯೋದ್ರಿಂದ ಈ ನರ ದೌರ್ಬಲ್ಯ, ವಾಕರಿಕೆ, ಉಬ್ಬಸ ಇವೆಲ್ಲ ಮಾಯವಾಗುತ್ತೆ. ಸ್ನೇಹಿತರೆ, ಇದು ನಮ್ಮ ಮನೆಯಲ್ಲೇ ನಾವು ಮಾಡಿಕೊಂಡು ಆರೋಗ್ಯವನ್ನು ಬೆಳೆಸ್ಕೊಳ್ಳೋದು ಬಹಳ ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.